ಕಸದಿಂದ ರಸ ಅಂತೀವಿ. ಈಗ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ಪ್ರಾಣಿಗಳ ವೇಸ್ಟ್ನಿಂದ ಎರೆಹುಳ ಗೊಬ್ಬರ ತಯಾರು ಮಾಡಲಾಗ್ತಾ ಇದೆ. ಪ್ರಾಣಿಗಳ ಲದ್ದಿ ತಿಂದುಬಿಟ್ಟ ಸೊಪ್ಪಿಂದ ಗೊಬ್ಬರ ತಯಾರು ಮಾಡಿ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದೆ. ಏನಿದು ಸ್ಟೋರಿ ಅಂತೀರಾ? ನೋಡಿ. ಪ್ರಾಣಿಗಳ ಲದ್ದಿಯಿಂದ ಎರೆಹುಳ ಗೊಬ್ಬರ ತಯಾರು. ಚಾಮರಾಜೇಂದ್ರ ಮೃಗಾಲಯಕ್ಕೆ ಲಕ್ಷ ಆದಾಯ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ದೇಶ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಇಲ್ಲಿಗೆ ಬರ್ತಾರೆ. ಬರುವಂತಹ ಮಕ್ಕಳು ಪೋಷಕರು ಝೂಗೆ ಎಂಟ್ರಿ ಫೀ ಕೊಟ್ಟು ಪ್ರಾಣಿ ಪಕ್ಷಿಗಳನ್ನ ಕಣ್ತುಂಬಿಕೊಳ್ತಾರೆ. ಎಂಟ್ರಿ ಫೀನಿಂದ ಬರೋ ಹಣದಿಂದ ಝೂ ಪ್ರಾಣಿ ಪಕ್ಷಿಗಳ ಖರ್ಚು ವೆಚ್ಚವನ್ನ ಮೃಗಾಲಯದ ಪ್ರಾಧಿಕಾರ ನೋಡಿಕೊಳ್ಳುತ್ತೆ. ಕೇವಲ ಎಂಟ್ರಿ ಫೀ ನೆಚ್ಚಿಕೊಳ್ಳದೆ ಎರೆಹುಳ ಗೊಬ್ಬರ ಉತ್ಪಾದನೆಗೆ ಮೃಗಾಲಯದ ಪ್ರಾಧಿಕಾರ ಮುಂದಾಗಿದ್ದು ಲಕ್ಷ ಆದಾಯ ಬರುವಂತೆ ಕೆಲಸ ನಿರ್ವಹಿಸುತ್ತಿದೆ. ಮೃಗಾಲಯದ ಪ್ರಾಣಿ ಪಕ್ಷಿಗಳ ಲದ್ದಿ ಹಾಗೂ ತಿಂದುಬಿಟ್ಟ ಸೊಪ್ಪಿನಿಂದ ಎರೆಹುಳ ಗೊಬ್ಬರ ಉತ್ಪಾದನೆ ಮಾಡ್ತಾ ಇದೆ. ಪ್ರತಿದಿನ 2 ರಿಂದ 3 ಟನ್ ಲದ್ದಿ ಸಂಗ್ರಹವಾಗ್ತಾ ಇದ್ದು ಇದನ್ನ ಬಳಸಿ ತಿಂಗಳಿಗೆ 15 ಟನ್ ಗೊಬ್ಬರ ತಯಾರು ಮಾಡಲಾಗ್ತಾ ಇದೆ. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿಗೆ 15 ರೂಪಾಯಿಯಂತೆ ಗೊಬ್ಬರವನ್ನು ರೈತರಿಗೆ ಮಾರಲಾಗ್ತಿದೆ. ಪ್ರತಿ ತಿಂಗಳಿಗೆ ಸರಾಸರಿ ಒಂದು 4000 ಕೆಜಿ ತನಕ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಟ್ ಪ್ರೆಸೆಂಟ್. ಲಾಸ್ಟ್ ಇಯರ್ ನೋಡಿದ್ರೆ ಡಾಟಾ ಸ್ವಲ್ಪ ಕಮ್ಮಿ ಆಗಿದೆ ಸೇಲ್ಸ್. ಮೇ ಬಿ ಜನಗಳಿಗೆ ಅಷ್ಟು ಮಾಹಿತಿ ಇಲ್ಲದಿರೋದ್ರಿಂದ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೊತ್ತಿಲ್ಲದಿರೋದ್ರಿಂದ ಕಮ್ಮಿ ಆಗಿರ್ಬೋದು. ಬಂದು ವರ್ಮಿ ಕಾಂಪೋಸ್ಟ್ ಯೂನಿಟಲ್ಲಿ ನಾವು ಕೇಳಿದರೆ ಅವ್ರಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಇದುವರೆಗೂ ಬಂದವರು ಯಾರು ಕಮ್ಮಿ ಆಗಿದೆ ಅಂತ ವಾಪಸ್ ಹೋಗಿಲ್ಲ. ಇನ್ನು ಎರೆಹುಳ ತಯಾರಿಕೆ ಮಾಡುವ ಸಿಬ್ಬಂದಿ ಶ್ರೀನಿವಾಸ್ ಮಾತನಾಡಿ, ಪ್ರಾಣಿಗಳ ಲದ್ದಿ ಹಾಗೂ ವೇಸ್ಟ್ ಸೊಪ್ಪು ಸೇರಿಸಿ ಗೊಬ್ಬರ ತಯಾರು ಮಾಡ್ತಿದ್ದೇವೆ. ಇದರಿಂದ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಸಾವಯವ ಗೊಬ್ಬರವು ಸಿಗ್ತಾ ಇದೆ ಅಂತ ಮಾಹಿತಿ ಹಂಚಿಕೊಂಡ್ರು. ಆನೆದು ಮತ್ತೆ ನೀರು ಕುದುರೆ ಗಾಂಡಮೃಗ ಇದು ಕಡಿಮೆ 4 ಐಟಮ್ ತುಂಬ ಉತ್ತಮವಾದಂಥದ್ದು ಇಲ್ಲಿಗೆ. ಮತ್ತು ಇಲ್ಲಿ ಅದಕ್ಕೆ ನಾವು ಫಲವತ್ತ ಕೊಡೋಂಥದ್ದು 10% ಕೊಡೋದಕ್ಕೆ ಇದನ್ನು ಹಾಕಿದ್ರೆ ಗೊಬ್ಬರನ 20% ಫಲವತ್ತ ಕೊಡುತ್ತೆ. ಯಾಕಂದರೆ ಇದನ್ನು ಯೂರಿಯಾ ತುಪ್ಪಲ 20 ಕರ್ಗೋಗುತ್ತೆ. ಅದಿರೋದಿಲ್ಲ ಜಮೀನಲ್ಲಿ. ಇದನ್ನು ಹಾಕಿದ್ರೆ ಅದು 3 ವರ್ಷ ಗಂಟೆ ಹಾಕೋದಿಲ್ಲ. ಎಲ್ಲ ಥರದ ಬೆಳೆಗಳಿಗೂ ಉಪಯೋಗ ಆಗುತ್ತೆ. ಪ್ರತಿಯೊಂದು ಎವ್ರಿ ಬೆಳೆ ಹಾಕ್ಬೋದು. ಒಟ್ನಲ್ಲಿ ಮೈಸೂರು ಮೃಗಾಲಯ ಪ್ರಾಧಿಕಾರ ಆರ್ಥಿಕ ಸ್ವಾವಲಂಬಿ ಆಗುವ ಜೊತೆಗೆ ರೈತರಿಗೂ ಕಡಿಮೆ ಬೆಲೆಯಲ್ಲಿ ಗೊಬ್ಬರ ನೀಡ್ತಾ ಇದ್ದು ಮಾದರಿ ಕೆಲಸಕ್ಕೆ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.